ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಚಾನಲ್ ಅಲ್ಲಿ ಕರುಪು ಮೂವಿಯ ರಿವ್ಯೂನ ಮಾಡಕ್ ಹೋಗ್ತಾ ಇದೀವಿ. ಕಮಿಂಗ್ ಟು ದ ಪಾಸಿಟಿವ್ಸ್ ಆಫ್ ದಿಸ್ ಮೂವಿ, ಮೊದಲನೇದಾಗಿ ಈ ಪಿಕ್ಚರ್ ಅಲ್ಲಿ ಸೂರ್ಯ ಅವರ ಆಕ್ಟಿಂಗ್, ಇಡೀ ಫಿಲಮ್ ಅನ್ನ ಅವರ ಶೋಲ್ಡರ್ ಮೇಲೆ ಕ್ಯಾರಿ ಮಾಡಿದ್ದಾರೆ. ಅಂಡ್ ಈ ಮೂವಿಯ VFX, ಮ್ಯೂಸಿಕ್, ಪೋಸ್ಟ್ ಪ್ರೊಡಕ್ಷನ್ ಮೂರನ್ನು ಟಾಪ್ ನಾಚ್ ಆಗಿದೆ. ಈ ಹೋಲ್ ಮೂವಿ ಬೇಸ್ ಆಗಿರೋದೇ ದೇವ್ರ ಮೇಲೆ ಭಕ್ತರಿಡುವಂತಹ ನಂಬಿಕೆ, ಆ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ದೇವರು ಏನೆಲ್ಲ ಮಾಡ್ತಾನೆ ಅಂತ. ಸ್ವಲ್ಪ ಫ್ಯಾಂಟಸಿ ಎಲಿಮೆಂಟ್ ಇದ್ರೂ ಕೂಡ ಈಗಿನ ಸಮಾಜದಲ್ಲಿ ನಡೀತಿರುವಂತಹ ಅನ್ಯಾಯ ಅಂಡ್ ಲಾಯರ್ಗಳು ಹೇಗೆ ಬಡವರನ್ನ ಕೋರ್ಟಿಗೆ ಅಲಿಯೋ ತರ ಮಾಡ್ತಾರೆ, ಅದ್ರ ಜೊತೆಗೆ ಪೊಲೀಸ್ ಅನ್ನೋರು ರಕ್ಷಣೆ ಕೊಡೋ ಹೆಸರಲ್ಲಿ ಹೇಗೆ ಲಂಚನ ಹೊಡೆಯೋದಕ್ಕೆ ನೋಡ್ತಾರೆ ಅನ್ನೋದನ್ನೆಲ್ಲ ಎಲ್ರಿಗೂ ಕನೆಕ್ಟ್ ಆಗೋ ರೀತಿಯಲ್ಲಿ ಸ್ವಲ್ಪ ಫಸ್ಟ್ ಹಾಫ್ ಅಲ್ಲಿ ಇವರು ಕ್ಲೀನ್ ಆಗಿ ಅದನ್ನ ಕ್ಯಾರಿ ಮಾಡಿದ್ದಾರೆ. ಇನ್ನು ಸೂರ್ಯ ಅವರ ಫ್ಯಾನ್ಸ್ ವಿಷಯಕ್ಕೆ ಬಂದ್ರೆ, ಈ ಫಿಲಂ ಸೂರ್ಯ ಅವ್ರ ಫ್ಯಾನ್ಸ್ಗೆ ಒಂದು ಹಬ್ಬ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಹತ್ತತ್ರ 12 ವರ್ಷ ಆಗಾದ್ಮೇಲೆ ಸೂರ್ಯ ಅವರು ಒಂದು ಪ್ರಾಪರ್ ಕಂಬ್ಯಾಕ್ ನ ಈ ಮೂವಿ ಥ್ರೂ ಮಾಡಿದ್ದಾರೆ. ಅದನ್ನು ಎಲ್ರಿಗೂ ಜೊತೆಗೆ ಅವರ ಫ್ಯಾನ್ಸ್ ಗಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಕಾಣಿಸ್ಕೊಂಡಿರೋದು. ಹಾಗಾದ್ರೆ ಏನು ಈ ಫಿಲಂ ಅಲ್ಲಿ ಬರೀ ಪಾಸಿಟಿವೇ ಇದೆಯಾ, ನೆಗೆಟಿವೇ ಇಲ್ವಾ ಅಂತ ನನ್ನ ಕೇಳೋದಾದ್ರೆ, ನಾನು ಹೇಳೋದು ಒಂದೇ ಉತ್ತರ: ಎಲ್ಲಾ ಫಿಲಮ್ ಅಲ್ಲೂ ಪಾಸಿಟಿವ್ ನೆಗೆಟಿವ್ ಅಂತ ಇದ್ದೇ ಇರುತ್ತೆ. ಈ ಮೂವಿ ಮೇಜರ್ ಡ್ರಾಬ್ಯಾಕ್ ಯಾವುದು ಅಂತಂದ್ರೆ ಈ ಮೂವಿಯ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಎಂಗೇಜಿಂಗ್ ಆಗಿ ಇತ್ತು, ಸೆಕೆಂಡ್ ಹಾಫ್ ಸ್ವಲ್ಪ ಕತೆ ಲ್ಯಾಗ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಅಲ್ಲದೆ ಒಂದು ಫ್ಯಾಂಟಸಿ ವರ್ಲ್ಡ್ ಕ್ರಿಯೇಟ್ ಆಗೋ ತರ ಇಲ್ಲಿ ಸೆಕೆಂಡ್ ಹಾಫ್ ಇದೆ. ಫಸ್ಟ್ ಹಾಫ್ ಅಲ್ಲಿ ರಿಯಲಿಸ್ಟಿಕ್ ಆಗಿರುವಂತಹ ಕತೆ, ಸೆಕೆಂಡ್ ಹಾಫ್ ಅಲ್ಲಿ ಫ್ಯಾಂಟಸಿ ಆಕ್ಟರ್ ಆಗೋದು ಕೆಲವರಿಗೆ ಬೋರ್ ಹೊಡಿಸಬಹುದು. ಅದು ಅಲ್ಲದೆ ಇವರು ಹಾಲಿವುಡ್ ಇಂದ ತುಂಬಾ ಸೀನ್ಸ್ ನ ಕಾಪಿ ಮಾಡಿದ್ದಾರೆ. ಇನ್ನೊಂದೇನು ಅಂತಂದ್ರೆ ಈ ಮೂವಿಯ ಆಕ್ಟ್ರೆಸ್ ಆದಂತಹ ತ್ರಿಷಾ ಅವರು ಈ ಫಿಲಂ ಅಲ್ಲಿ ಅವ್ರ ಆಕ್ಟಿಂಗ್ ಅಷ್ಟೊಂದಾಗೇನ್ ಸ್ಕೋಪ್ ಇಲ್ಲ ಅಂಡ್ ನಾರ್ಮಲ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅವ್ರಲ್ದಲೆ ಬೇರೆ ಯಾವುದೇ ಆಕ್ಟ್ರೆಸ್ ಆ ರೋಲ್ ನ ಪ್ಲೇ ಮಾಡಿದ್ರು ಸಿನಿಮಾಗೆ ಏನಂತ ಒಂದು ಡಿಫ್ರೆನ್ಸ್ ಬರ್ತಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ನಾನು ಹೇಳ್ತಾ ಇರೋದೆಲ್ಲ ನನ್ನ ಒಂದು ಒಪಿನಿಯನ್ ಅಷ್ಟೇ, ಇದೇನೆ ಜಡ್ಜ್ಮೆಂಟ್ ಅಂತ ಅಲ್ಲ. ಈ ಸಿನಿಮಾ ಸೆಕೆಂಡ್ ಹಾಫ್ ಅಷ್ಟು ಬೋರ್ ಹೊಡೆದ್ರು ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಇಡೀ ಥಿಯೇಟ್ರು ಒಂದು ಟೆಂಪಲ್ ಆಗಿ ಕನ್ವರ್ಟ್ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಕನ್ನಡದಲ್ಲಿ ಕಾಂತಾರ ನೋಡಿದಾಗ, ಕಾಂತಾರದ ಕ್ಲೈಮ್ಯಾಕ್ಸ್ ಬಂದಾಗ ಹೇಗೆ ಆಡಿಯನ್ಸ್ ತುಂಬಾನೇ ಥ್ರಿಲ್ ಆದ್ರು, ಅದೇ ತರ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಬಂದಾಗ ಆಡಿಯನ್ಸ್ ತುಂಬಾನೇ ಥ್ರಿಲ್ ಆಗ್ತಾರೆ. ಅದ್ರ ಜೊತೆಗೆ ಸೂರ್ಯ ಅವರ ಒಂದು ಕ್ಯಾರೆಕ್ಟರ್ ಮೀನ್ಸ್ ಅವರ ಇನ್ನೊಂದು ಮೂವಿಯ ಒಂದು ಕ್ಯಾರೆಕ್ಟರ್ ಈ ಫಿಲಮ್ ಅಲ್ಲಿ ಒಂದು ಕ್ಯಾಮಿಯೋ ಮಾಡುತ್ತೆ. ಅವಾಗಂತೂ ಥಿಯೇಟರ್ ಅಲ್ಲಿ ವಿಷಲ್ ಮೇಲೆ ವಿಷಲ್ಲು. ಈ ತರ ಸೂರ್ಯ ಅವರ ಒಂದು ಮೂವಿಗೆ ಒಂದು ರೆಸ್ಪಾನ್ಸ್ ನೋಡಿ ಹತ್ರ 12 ವರ್ಷ ಆಯ್ತು. ಫೈನಲಿ ಇಟ್ಸ್ ಅ ಸ್ಟ್ರಾಂಗ್ ಕಮ್ ಬ್ಯಾಕ್ ಆಫ್ ಸೂರ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರ್, ಅದ್ರ ಜೊತೆಗೆ ದೇವ್ರ ಮೇಲೆ ನಾವು ಹೇಗೆ ಭಕ್ತಿನ ಇಡಬೇಕು ಅನ್ನೋದನ್ನೆಲ್ಲ ಕ್ಲೀನ್ ಆಗಿ ಎಂಟರ್ಟೈನಿಂಗ್ ವೇಲಿ ತೋರಿಸಿರೋದ್ರಿಂದ ಈ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ. ಮುಂದಿನ ಸಿನಿಮಾ ರಿವ್ಯೂದಲ್ಲಿ ಅಥವಾ ಬೇರೆ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಲವ್ ಯು ಆಲ್.